ಬಿಜೆಪಿ ಕುದುರೆ ವ್ಯಾಪಾರ ಬಾಂಬ್ಗೂ ಕೂಡ ಡಿಕೆ ಶಿವಕುಮಾರ್ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಾಸಕರ ಖರೀದಿ ಸಂಸ್ಕೃತಿ ಇರೋದು ಬಿಜೆಪಿಯಲ್ಲಿ, ಕಾಂಗ್ರೆಸ್ನಲ್ಲ. ಸಿಎಂ ಆಗೋಕೆ ಎಷ್ಟು ಸಾವಿರ ಕೋಟಿ ಅಂತ ಹೇಳಿ ಅವರೇ ಲೆಕ್ಕ ಕೊಡ್ತಾರೆ. ಅಸೆಂಬ್ಲಿಯಲ್ಲೂ ಶಾಸಕರ ಖರೀದಿ ಬಗ್ಗೆ ದಾಖಲೆಗಳು ಬಂದಿದೆ. ಅವರು ಮಾಡ್ತಾ ಇದ್ದ ಪ್ರವೃತ್ತಿಯನ್ನ ನೆನೆಸ್ಕೊಂಡಿದ್ದಾರೆ ಅಷ್ಟೇ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ಕುದುರೆ ವ್ಯಾಪಾರದ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಕುದುರೆ ವ್ಯಾಪಾರ ಬಾಂಬ್ಗೂ ಕೂಡ ಡಿಕೆ ಶಿವಕುಮಾರ್ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಾಸಕರ ಖರೀದಿ ಸಂಸ್ಕೃತಿ ಇರೋದು ಬಿಜೆಪಿಯಲ್ಲಿ, ಕಾಂಗ್ರೆಸ್ನಲ್ಲ. ಸಿಎಂ ಆಗೋಕೆ ಎಷ್ಟು ಸಾವಿರ ಕೋಟಿ ಅಂತ ಹೇಳಿ ಅವರೇ ಲೆಕ್ಕ ಕೊಡ್ತಾರೆ. ಅಸೆಂಬ್ಲಿಯಲ್ಲೂ ಶಾಸಕರ ಖರೀದಿ ಬಗ್ಗೆ ದಾಖಲೆಗಳು ಬಂದಿದೆ. ಅವರು ಮಾಡ್ತಾ ಇದ್ದ ಪ್ರವೃತ್ತಿಯನ್ನ ನೆನೆಸ್ಕೊಂಡಿದ್ದಾರೆ ಅಷ್ಟೇ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ಕುದುರೆ ವ್ಯಾಪಾರದ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಕುದುರೆ ವ್ಯಾಪಾರ ಬಾಂಬ್ಗೂ ಕೂಡ ಡಿಕೆ ಶಿವಕುಮಾರ್ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಾಸಕರ ಖರೀದಿ ಸಂಸ್ಕೃತಿ ಇರೋದು ಬಿಜೆಪಿಯಲ್ಲಿ, ಕಾಂಗ್ರೆಸ್ನಲ್ಲ. ಸಿಎಂ ಆಗೋಕೆ ಎಷ್ಟು ಸಾವಿರ ಕೋಟಿ ಅಂತ ಹೇಳಿ ಅವರೇ ಲೆಕ್ಕ ಕೊಡ್ತಾರೆ. ಅಸೆಂಬ್ಲಿಯಲ್ಲೂ ಶಾಸಕರ ಖರೀದಿ ಬಗ್ಗೆ ದಾಖಲೆಗಳು ಬಂದಿದೆ. ಅವರು ಮಾಡ್ತಾ ಇದ್ದ ಪ್ರವೃತ್ತಿಯನ್ನ ನೆನೆಸ್ಕೊಂಡಿದ್ದಾರೆ ಅಷ್ಟೇ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ಕುದುರೆ ವ್ಯಾಪಾರದ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಕುದುರೆ ವ್ಯಾಪಾರ ಬಾಂಬ್ಗೂ ಕೂಡ ಡಿಕೆ ಶಿವಕುಮಾರ್ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಾಸಕರ ಖರೀದಿ ಸಂಸ್ಕೃತಿ ಇರೋದು ಬಿಜೆಪಿಯಲ್ಲಿ, ಕಾಂಗ್ರೆಸ್ನಲ್ಲ. ಸಿಎಂ ಆಗೋಕೆ ಎಷ್ಟು ಸಾವಿರ ಕೋಟಿ ಅಂತ ಹೇಳಿ ಅವರೇ ಲೆಕ್ಕ ಕೊಡ್ತಾರೆ. ಅಸೆಂಬ್ಲಿಯಲ್ಲೂ ಶಾಸಕರ ಖರೀದಿ ಬಗ್ಗೆ ದಾಖಲೆಗಳು ಬಂದಿದೆ. ಅವರು ಮಾಡ್ತಾ ಇದ್ದ ಪ್ರವೃತ್ತಿಯನ್ನ ನೆನೆಸ್ಕೊಂಡಿದ್ದಾರೆ ಅಷ್ಟೇ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ಕುದುರೆ ವ್ಯಾಪಾರದ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ.
ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಕುದುರೆ ವ್ಯಾಪಾರ ಬಾಂಬ್ಗೂ ಕೂಡ ಡಿಕೆ ಶಿವಕುಮಾರ್ ಕೌಂಟರ್ ಆಕ್ಷನ್ ಕೊಟ್ಟಿದ್ದಾರೆ. ಶಾಸಕರ ಖರೀದಿ ಸಂಸ್ಕೃತಿ ಇರೋದು ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲ. ಸಿಎಂ ಆಗೋಕೆ ಎಷ್ಟು ಸಾವಿರ ಕೋಟಿ ಅಂತ ಹೇಳಿ ಅವರೇ ಲೆಕ್ಕ ಕೊಡ್ತಾರೆ. ಅಸೆಂಬ್ಲಿಯಲ್ಲೂ ಶಾಸಕರ ಖರೀದಿ ಬಗ್ಗೆ ದಾಖಲೆಗಳು ಬಂದಿದೆ. ಅವ್ರು ಮಾಡ್ತಾ ಇದ್ದ ಪ್ರವೃತ್ತಿಯನ್ನ ನೆನೆಸ್ಕೊಂಡಿದ್ದಾರೆ ಅಷ್ಟೇ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ಕುದುರೆ ವ್ಯಾಪಾರದ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಕುದುರೆ ವ್ಯಾಪಾರ ಬಾಂಬ್ಗೂ ಕೂಡ ಡಿಕೆ ಶಿವಕುಮಾರ್ ಕೌಂಟರ್ ಆಕ್ಷನ್ ಕೊಟ್ಟಿದ್ದಾರೆ. ಶಾಸಕರ ಖರೀದಿ ಸಂಸ್ಕೃತಿ ಇರೋದು ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲ. ಸಿಎಂ ಆಗೋಕೆ ಎಷ್ಟು ಸಾವಿರ ಕೋಟಿ ಅಂತ ಹೇಳಿ ಅವರೇ ಲೆಕ್ಕ ಕೊಡ್ತಾರೆ. ಅಸೆಂಬ್ಲಿಯಲ್ಲೂ ಶಾಸಕರ ಖರೀದಿ ಬಗ್ಗೆ ದಾಖಲೆಗಳು ಬಂದಿದೆ. ಅವ್ರು ಮಾಡ್ತಾ ಇದ್ದ ಪ್ರವೃತ್ತಿಯನ್ನ ನೆನೆಸ್ಕೊಂಡಿದ್ದಾರೆ ಅಷ್ಟೇ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ಕುದುರೆ ವ್ಯಾಪಾರದ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ.